ಬೆಂಗಳೂರಿನಲ್ಲಿ ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಸ್ಥಾಪನೆಯಾಗಿದೆ. ಯುವ ಪೀಳಿಗೆಯನ್ನ ಕೈಬೀಸಿ ಕರೀತಾ ಇದೆ, ಜನತೆಗೆ ಮಾರ್ಗದರ್ಶನ ನೀಡ್ತಾ ಇದೆ. ಕೋರಮಂಗಲದ ಸ್ಟಾರ್ಟ್ಅಪ್ ಪಾರ್ಕ್ ಅಲ್ಲಿ ಸ್ಟಾರ್ಟ್ಅಪ್ ಟಿವಿ ಲೋಗೋ ಅನಾವರಣ ಮಾಡಲಾಗಿದೆ. ಕಾರ್ಯಾಗಾರಕ್ಕೆ ನಟ ಸೋನು ಸೂದ್ ಚಾಲನೆ ನೀಡಿದ್ದಾರೆ. ಕಪ್ಪೆಯಂತೆ ನೆಗೆಯುವ ರೋಬೋಟ್, ವಿವಿಧ ಶೈಲಿಯ ರೋಬೋಟ್ಗಳು, ಇವುಗಳನ್ನ ಕುತೂಹಲದಿಂದ ವೀಕ್ಷಿಸ್ತಾ ಇರೋ ಗಣ್ಯರು. ಇವು ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದ ಸ್ಟಾರ್ಟ್ಅಪ್ ಟಿವಿ ಲೋಗೋ ಲಾಂಚ್ ಕಾರ್ಯಕ್ರಮದಲ್ಲಿ ಕಂಡ ದೃಶ್ಯಗಳು. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಸಂಸ್ಥಾಪಕರು ಹಾಗೂ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಲೋಗೋ ಅನಾವರಣ ಮಾಡಿದರು. ಸ್ಟಾರ್ಟ್ಅಪ್ ಪಾರ್ಕ್ನಲ್ಲಿ ಸಾಲು ಸಾಲು ಕಾನ್ಕ್ಲೇವ್. ಕಾರ್ಯಾಗಾರ ಉದ್ಘಾಟಿಸಿದ ನಟ ಸೋನು ಸೂದ್. ಬೆಂಗಳೂರು ಅಂದ್ರೆ ಐಟಿ ಹಬ್, ಸಿಲಿಕಾನ್ ಸಿಟಿ ಸ್ಟಾರ್ಟ್ಅಪ್ಗಳ ನೆಚ್ಚಿನ ತಾಣ. ಇಂಥ ಗಾರ್ಡನ್ ಸಿಟಿಯಲ್ಲಿ ಇಡೀ ಭಾರತದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಈಗಾಗಲೇ ಲೋಕಾರ್ಪಣೆಯಾಗಿದೆ. ಕೋರಮಂಗಲದಲ್ಲಿ ಸ್ಟಾರ್ಟ್ಅಪ್ ಪಾರ್ಕ್ ಉದ್ಘಾಟಿಸಲಾಗಿದೆ. ಇಂದು 2ನೇ ದಿನದ ಕಾರ್ಯಕ್ರಮ ಹಾಗೂ ಕಾರ್ಯಾಗಾರವನ್ನು ನಟ ಸೋನು ಸೂದ್ ಉದ್ಘಾಟಿಸಿ ಮಾತನಾಡಿದರು. ಅರ್ನಬ್ ಗೋಸ್ವಾಮಿ ಅವರಿಂದ ಲೋಗೋ ಲಾಂಚ್. ಸ್ಟಾರ್ಟ್ಅಪ್ ಟಿವಿ ಲೋಗೋನ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಸಂಸ್ಥಾಪಕರು ಮತ್ತು ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಲಾಂಚ್ ಮಾಡಿದರು. If you want to do business, you will not be a successful entrepreneur, but if you have a real dream, then you can achieve everything and more. Don't get into being a startup to make money. Start something to make a difference and to have a real impact. And be prepared to risk everything. Don't look for a cushion in life. The entrepreneurs have to focus more on solving Indian real problems, monetize it, so that there are a huge market, 140 crore people market. We can solve many people. And even though you are an entrepreneur or an employee, you should work like a soldier. It's not just work for money. Everyone's contribution, collectively contributing in the development of nation. ಸ್ಟಾರ್ಟ್ಅಪ್ ಮಾಡುವ ಆಸೆ, ಯೋಚನೆ ಇರುವ ಉತ್ಸಾಹಿ ಯುವಕ ಯುವತಿಯರಿಗೆ ಈ ಸ್ಟಾರ್ಟ್ಅಪ್ ಪಾರ್ಕ್ ಒಂದೇ ವೇದಿಕೆಯಡಿ ಕಲ್ಪಿಸಿಕೊಡಲಿದೆ. ನವೆಂಬರ್ 7ರಿಂದ ಡಿಸೆಂಬರ್ 7ರವರೆಗೆ ಸ್ಟಾರ್ಟ್ಅಪ್ ಮೇಳ ಆಯೋಜನೆ ಮಾಡಲಾಗಿದೆ. ಆಸಕ್ತರು ಇದರ ಪ್ರಯೋಜನ ಪಡೆಯಬಹುದಾಗಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಸ್ಥಾಪನೆಯಾಗಿದೆ. ಯುವ ಪೀಳಿಗೆಯನ್ನ ಕೈಬೀಸಿ ಕರೀತಾ ಇದೆ, ಜನತೆಗೆ ಮಾರ್ಗದರ್ಶನ ನೀಡ್ತಾ ಇದೆ. ಕೋರಮಂಗಲದ ಸ್ಟಾರ್ಟ್ಅಪ್ ಪಾರ್ಕ್ ಅಲ್ಲಿ ಸ್ಟಾರ್ಟ್ಅಪ್ ಟಿವಿ ಲೋಗೋ ಅನಾವರಣ ಮಾಡಲಾಗಿದೆ. ಕಾರ್ಯಾಗಾರಕ್ಕೆ ನಟ ಸೋನು ಸೂದ್ ಚಾಲನೆ ನೀಡಿದ್ದಾರೆ. ಕಪ್ಪೆಯಂತೆ ನೆಗೆಯುವ ರೋಬೋಟ್, ವಿವಿಧ ಶೈಲಿಯ ರೋಬೋಟ್ಗಳು, ಇವುಗಳನ್ನ ಕುತೂಹಲದಿಂದ ವೀಕ್ಷಿಸ್ತಾ ಇರೋ ಗಣ್ಯರು. ಇವು ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದ ಸ್ಟಾರ್ಟ್ಅಪ್ ಟಿವಿ ಲೋಗೋ ಲಾಂಚ್ ಕಾರ್ಯಕ್ರಮದಲ್ಲಿ ಕಂಡ ದೃಶ್ಯಗಳು. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಸಂಸ್ಥಾಪಕರು ಹಾಗೂ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಲೋಗೋ ಅನಾವರಣ ಮಾಡಿದರು. ಸ್ಟಾರ್ಟ್ಅಪ್ ಪಾರ್ಕ್ನಲ್ಲಿ ಸಾಲು ಸಾಲು ಕಾನ್ಕ್ಲೇವ್. ಕಾರ್ಯಾಗಾರ ಉದ್ಘಾಟಿಸಿದ ನಟ ಸೋನು ಸೂದ್.
ಬೆಂಗಳೂರು ಅಂದ್ರೆ ಐಟಿ ಹಬ್, ಸಿಲಿಕಾನ್ ಸಿಟಿ ಸ್ಟಾರ್ಟ್ಅಪ್ಗಳ ನೆಚ್ಚಿನ ತಾಣ. ಇಂಥ ಗಾರ್ಡನ್ ಸಿಟಿಯಲ್ಲಿ ಇಡೀ ಭಾರತದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಈಗಾಗಲೇ ಲೋಕಾರ್ಪಣೆಯಾಗಿದೆ. ಕೋರಮಂಗಲದಲ್ಲಿ ಸ್ಟಾರ್ಟ್ಅಪ್ ಪಾರ್ಕ್ ಉದ್ಘಾಟಿಸಲಾಗಿದೆ. ಇಂದು 2ನೇ ದಿನದ ಕಾರ್ಯಕ್ರಮ ಹಾಗೂ ಕಾರ್ಯಾಗಾರವನ್ನ ನಟ ಸೋನು ಸೂದ್ ಉದ್ಘಾಟಿಸಿ ಮಾತನಾಡಿದರು. ಅರ್ನಬ್ ಗೋಸ್ವಾಮಿ ಅವರಿಂದ ಲೋಗೋ ಲಾಂಚ್. ಸ್ಟಾರ್ಟ್ಅಪ್ ಟಿವಿ ಲೋಗೋನ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಸಂಸ್ಥಾಪಕರು ಮತ್ತು ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಲಾಂಚ್ ಮಾಡಿದರು. If you want to do business, you will not be a successful entrepreneur, but if you have a real dream, then you can achieve everything and more. Don't get into being a startup to make money. Start something to make a difference and to have a real impact. And be prepared to risk everything. Don't look for a cushion in life. The entrepreneurs have to focus more on solving Indian real problems, monetize it, so that there are huge market, 140 crore people market. We can solve many people. And even though you are an entrepreneur or an employee, you should work like a soldier. It's not just work for money. Everyone's contribution, collectively contributing in the development of nation. ಸ್ಟಾರ್ಟ್ಅಪ್ ಮಾಡುವ ಆಸೆ, ಯೋಚನೆ ಇರುವ ಉತ್ಸಾಹಿ ಯುವಕ ಯುವತಿಯರಿಗೆ ಈ ಸ್ಟಾರ್ಟ್ಅಪ್ ಪಾರ್ಕ್ ಒಂದೇ ವೇದಿಕೆಯಡಿ ಕಲ್ಪಿಸಿಕೊಡಲಿದೆ. ನವೆಂಬರ್ 7ರಿಂದ ಡಿಸೆಂಬರ್ 7ರವರೆಗೆ ಸ್ಟಾರ್ಟ್ಅಪ್ ಮೇಳ ಆಯೋಜನೆ ಮಾಡಲಾಗಿದೆ. ಆಸಕ್ತರು ಇದರ ಪ್ರಯೋಜನ ಪಡೆಯಬಹುದಾಗಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಸ್ಥಾಪನೆಯಾಗಿದೆ. ಯುವ ಪೀಳಿಗೆಯನ್ನ ಕೈಬೀಸಿ ಕರೀತಾ ಇದೆ. ಜನತೆಗೆ ಮಾರ್ಗದರ್ಶನ ನೀಡ್ತಾ ಇದೆ. ಕೋರಮಂಗಲದ ಸ್ಟಾರ್ಟ್ಅಪ್ ಪಾರ್ಕ್ ಅಲ್ಲಿ ಸ್ಟಾರ್ಟ್ಅಪ್ ಟಿವಿ ಲೋಗೋ ಅನಾವರಣ ಮಾಡಲಾಗಿದೆ. ಕಾರ್ಯಾಗಾರಕ್ಕೆ ನಟ ಸೋನು ಸೂದ್ ಚಾಲನೆ ನೀಡಿದ್ದಾರೆ. ಕಪ್ಪೆಯಂತೆ ನೆಗೆಯುವ ರೋಬೋಟ್, ವಿವಿಧ ಶೈಲಿಯ ರೋಬೋಟ್ಗಳು, ಇವುಗಳನ್ನ ಕುತೂಹಲದಿಂದ ವೀಕ್ಷಿಸ್ತಾ ಇರೋ ಗಣ್ಯರು. ಇವು ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದ ಸ್ಟಾರ್ಟ್ಅಪ್ ಟಿವಿ ಲೋಗೋ ಲಾಂಚ್ ಕಾರ್ಯಕ್ರಮದಲ್ಲಿ ಕಂಡ ದೃಶ್ಯಗಳು. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಸಂಸ್ಥಾಪಕರು ಹಾಗೂ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಲೋಗೋ ಅನಾವರಣ ಮಾಡಿದರು. ಸ್ಟಾರ್ಟ್ಅಪ್ ಪಾರ್ಕ್ನಲ್ಲಿ ಸಾಲು ಸಾಲು ಕಾನ್ಕ್ಲೇವ್. ಕಾರ್ಯಾಗಾರ ಉದ್ಘಾಟಿಸಿದ ನಟ ಸೋನು ಸೂದ್. ಬೆಂಗಳೂರು ಅಂದ್ರೆ ಐಟಿ ಹಬ್, ಸಿಲಿಕಾನ್ ಸಿಟಿ ಸ್ಟಾರ್ಟ್ಅಪ್ಗಳ ನೆಚ್ಚಿನ ತಾಣ. ಇಂಥ ಗಾರ್ಡನ್ ಸಿಟಿಯಲ್ಲಿ ಇಡೀ ಭಾರತದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಈಗಾಗಲೇ ಲೋಕಾರ್ಪಣೆಯಾಗಿದೆ. ಕೋರಮಂಗಲದಲ್ಲಿ ಸ್ಟಾರ್ಟ್ಅಪ್ ಪಾರ್ಕ್ ಉದ್ಘಾಟಿಸಲಾಗಿದೆ. ಇಂದು 2ನೇ ದಿನದ ಕಾರ್ಯಕ್ರಮ ಹಾಗೂ ಕಾರ್ಯಾಗಾರವನ್ನ ನಟ ಸೋನು ಸೂದ್ ಉದ್ಘಾಟಿಸಿ ಮಾತನಾಡಿದರು. ಅರ್ನಬ್ ಗೋಸ್ವಾಮಿ ಅವರಿಂದ ಲೋಗೋ ಲಾಂಚ್. ಸ್ಟಾರ್ಟ್ಅಪ್ ಟಿವಿ ಲೋಗೋನ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಸಂಸ್ಥಾಪಕರು ಮತ್ತು ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಲಾಂಚ್ ಮಾಡಿದರು. If you want to do business, you will not be a successful entrepreneur, but if you have a real dream, then you can achieve everything and more. Don't get into being a startup to make money. Start something to make a difference and to have a real impact. And be prepared to risk everything. Don't look for a cushion in life.
to focus more on solving Indian real problems, monetize it, so that there are huge market, 140 crore people market. We can solve many people. And even though you are an entrepreneur or an employee, you should work like a soldier. It's not just work for money. Everyone's contribution, collectively contributing in the development of nation. ಸ್ಟಾರ್ಟ್ಅಪ್ ಮಾಡುವ ಆಸೆ ಯೋಚನೆ ಇರುವ ಉತ್ಸಾಹಿ ಯುವಕ ಯುವತಿಯರಿಗೆ ಈ ಸ್ಟಾರ್ಟ್ಅಪ್ ಪಾರ್ಕ್ ಒಂದೇ ವೇದಿಕೆಯಡಿ ಕಲ್ಪಿಸಿಕೊಡಲಿದೆ. ನವೆಂಬರ್ 7ರಿಂದ ಡಿಸೆಂಬರ್ 7ರವರೆಗೆ ಸ್ಟಾರ್ಟ್ಅಪ್ ಮೇಳ ಆಯೋಜನೆ ಮಾಡಲಾಗಿದೆ. ಆಸಕ್ತರು ಇದರ ಪ್ರಯೋಜನ ಪಡೆಯಬಹುದಾಗಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು.